ಎಲ್ಲ ಓಡ್ಸೋಕ್ಕಾಗಲ್ಲ. ಸೊ ನಾನು ಫುಡ್ ಮಾಡ್ಕೊಂಡೇ ಇದ್ದೀನಿ. ಆರ್ಡ್ರ್ ತುಂಬ ಕಮ್ಮಿ. ನನ್ನ ಹೆಸರು ಆಕಾಶ್ ಅಂತ, ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ ತರ್ಲೆ ವ್ಲಾಗ್ಸ್ನ. ಇವತ್ತು ನಾನು ರ್ಯಾಪಿಡೋನ ಸ್ಟಾರ್ಟ್ ಮಾಡೋಣ ಅಂತ ಇದೆ. ಅಂದರೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಡೇ ಎಷ್ಟು ಆರ್ಡ್ರ್ ಆಗ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಅಂದರೆ ಇವಾಗ ಕರೆಕ್ಟಾಗಿ 1 ಗಂಟೆ, ಸಂಜೆ 8 ಗಂಟೆ ಮಾಡ್ತಾ ಇರ್ತೀನಿ. ಎಷ್ಟು ಆರ್ಡ್ರನ್ನ ನಾನು ತಗೊಂಡಿದ್ದೀನಿ, ಎಷ್ಟು ನಾನು ಡೆಲಿವರಿ ಮಾಡಿದ್ದೀನಿ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಇವತ್ತು ಎಷ್ಟು ಅರ್ನಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 1 ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ 1 ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ಅಂದರೆ 3:58 ಪಕ್ಕ ಟೈಮಿಂಗ್ಸ್ 3:58. ನಾನು ಇಷ್ಟೊತ್ತು ಆರ್ಡ್ರ್ ಹಾಕಿದೆ. 4 ಆರ್ಡ್ರ್ ಏನೋ ಬಿತ್ತು, ಅಂದರೆ 5 ಆರ್ಡ್ರ್ ಬಿತ್ತು. ಒಂದು ಐಟಮ್ ತೊಗೊಂಡೋಗೋದು, ಇನ್ನೆಲ್ಲ ಫುಡ್ದು. ಈಗ ರ್ಯಾಪಿಡೋದಲ್ಲಿ ಇವಾಗ ನಿನ್ನ ಕಸ್ಟಮರ್ನ ಹಾಕ್ಕೊಂಡು ಕುಣಿಸ್ಕೊಂಡು ಹೋಯ್ಕೋಣ ಅಂದ್ಕೊಂಡಿದ್ದೆ. ಆದರೆ ಆ ಗಾಡಿ ನಿಂಗೆ ಮೊನ್ನೆ ತೋರಿಸಿದ್ನಲ್ಲ, ಬೌನ್ಸು ಯೆಲ್ಲೋ ಕಲರ್ದು, ತೋರಿಸ್ಲೈಕ ಬೇಡ ಬಿಡಿ, ದೂರ ಇದೆ. ಅದನ್ನ ಹೋಗ್ಬಿಟ್ಟು ಅದ್ರಲ್ಲಿ ಕುಣಿಸ್ಕೋತೀನ ನಾನೇನು. ಹುಡುಗಿರು ಬರ್ತಾರೆ ನಿಮ್ಮ ಈ ಥರದೆಲ್ಲ ಇದಾರೆ ಅಂದ್ಕೊಂಡು ಫುಲ್ಲು ಜೋಶಲ್ಲಿ ಆನ್ ಮಾಡ್ಕೋತೀನಿ. ನೋಡಿದ್ರೆ ಅಂಕಲ್ಗಳು ಅವರು ಯಪ್ಪ ಎಷ್ಟು ದೊಡ್ಡದಿಗಿರ್ತಾರೆ ಅಂದರೆ, ಕಷ್ಟಗಳು ಗಾಡಿ ಎಳೆಯೋದೇ ಇಲ್ಲ. ಅದು ಅವರು ಹೇಳೋ ಜಾಗದಲ್ಲಿ ಫುಲ್ಲು ಹಂಸು. ನಾನು ಕಾಲಲ್ಲಿ ಹಿಂಗೆ ಎಳಿತಾ ಇದ್ದೀನಿ, 2 ಕಾಲನ್ನ ಕೆಳಗಡೆ ಇಟ್ಬಿಟ್ಟು ಹಿಂಗೆ ಎಳಿತಾ ಇದ್ದೀನಿ. ಇಳಿಯಲ್ಲ ಅವರು, ಹಿಂಗೆ ಕೈ ಕಟ್ಕೊಂಡು ಹಿಂಗೆ ಕುತ್ಕೊಂಡಿರ್ತಾರೆ. ಸಂಬಂಧನೇ ನಾವೇ ಮಾತಾಡ್ಸಿದ್ರು ಮಾತಾಡಲ್ಲ, ಸಂಬಂಧನೇ ಇಲ್ದಿರೋ ಥರ ಕೂತಿರ್ತಾರೆ. 4 ಜನ ಗಾಯ್ಸ್, 4 ಜನನೂ ಒಂದೇ ಸೈಜ್ ಮೇಂಟೈನ್ ಮಾಡ್ತಾಯಿದ್ರು, ಒಂದೇ ಸೈಜ್. ಸೊ ಇವತ್ತು ಆರ್ಡ್ರ್ ಆಗಿದೆ, ಒಂದು 300 ಚಿಲ್ಲರೆನ ಮಾಡಿದೆ. ಇವಾಗ ಮತ್ತೆ 5 ಗಂಟೆಗೆ ಹೋಗಬೇಕು, ಸ್ವಲ್ಪ ಚಾರ್ಜ್ ಖಾಲಿ ಆಗೋಗೈತೆ. ಮತ್ತು ಇವಾಗ ಆರ್ಡ್ರು ಸ್ವಲ್ಪ ಕಮ್ಮಿ. 2000 years later. ಹಲೋ ಎವ್ರಿವನ್, 5 ಗಂಟೆ ಆಯಿತು, ಮತ್ತೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ 8 ಗಂಟೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ನೋಡೋಣ, ಅದಾದಮೇಲೆ ಹೇಳ್ತೀನಿ. ಅಂದರೆ ಕುತ್ತಿ ತಿಕ್ಕ ಶೇಪೇ ಚೇಂಜ್ ಆಗಿಬಿಡುತ್ತೆ. ಇವಾಗ ಕಾಂಪಿಟೇಷನ್ ಹೆಂಗಿದೆ ಅಂದರೆ, ಸ್ಕೂಲ್ಗಳಲ್ಲಂತೂ ಹುಡುಗಿರಂತೂ ಫುಲ್ಲು ಅಲ್ಲೂ ಎಕ್ಸಾಮ್ಗಳನ್ನೆಲ್ಲ ಚೆನ್ನಾಗಿ ಬರೆದ್ಬಿಟ್ಟು ಅಲ್ಲಿಂದನೂ ಮುಂದೆ ಇದ್ದರು. ಇವಾಗ ಇಲ್ಲಿಗೂ ಬಂದ್ಬಿಟ್ಟವ್ರೆ, ಡೆಲಿವರಿಗೆ, ಸ್ವಿಗ್ಗಿಗೆ, ಝೊಮ್ಯಾಟೋದಲ್ಲಿ. ಅದರಲ್ಲೂ ಹುಡುಗಿರಿದ್ದಾರೆ ಬ್ರೋ, ಎಂತ ಮಾಡೋಣ ನಾವು. ಎಲ್ಲ ಕಡೆ ಕಾಂಪಿಟೇಷನ್ ಹುಡುಗಿರ ಜೊತೆ. ಸೊ ಇಲ್ಲಿ ನೋಡಿ ಗಾಡಿ, ಈ ಗಾಡೀಲಿ ನಾನು ಎಂತ ಮಾಡಲಿ, ನಾನು ಕಸ್ಟಮರ್ನ ಕುಣಿಸ್ಕೊಂಡ್ರೆ ಮುಂದೆನೇ ಹೋಗಲ್ಲ, ಕಾಲಲ್ಲಿ ತಳ್ಕೊಂಡು ಹೋಗ್ಬೇಕಾಗುತ್ತೆ ಅವ್ರನ್ನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬ್ರೋ, ರ್ಯಾಪಿಡೋ ಓಡಿಸ್ಕೊಂಡು ನೀನು ತಿಂಗಳಿಗೆ 30,000 ದುಡಿತೀನಿ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಆಗಲ್ಲ ಬ್ರೋ. ನೀವು ಕಸ್ಟಮರ್ನ ಕುಣಿಸ್ಕೊಂಡು ಹೋದರೆ ನೋಡಬೇಕು ಆಗುತ್ತೇನೋ ಅಂತ. ನಂದು ಗಾಡೀಲಿ ಕಸ್ಟಮರ್ನೆಲ್ಲ ಕುಣಿಸ್ಕೊಂಡೆಲ್ಲ ಓಡ್ಸೋಕ್ಕಾಗಲ್ಲ. ಸೊ ನಾನು ಫುಡ್ ಮಾಡ್ಕೊಂಡೇ ಇದ್ದೀನಿ. ಆರ್ಡ್ರ್ ತುಂಬ ಕಮ್ಮಿ. ಅಂದರೆ ಇವಾಗ ಕುಣಿಸ್ಕೊಂಡು ಹೋಗ್ತಾರಲ್ಲ ಕಸ್ಟಮರ್ನ, ಅದು ಅಷ್ಟೇ, ನಂಗೆ ಅಷ್ಟೊಂದೇನು ಬೀಳಲ್ಲ, 1-2 ಬೀಳುತ್ತೆ. ಅದೇ ಬಿದ್ದರೆ 100 ರೂಪಾಯಿ ಹಂಗೆ ಹಿಂಗೆ ಬೀಳುತ್ತೆ. 1 ಅವರ್ ಆಯಿತು, 80 ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅಷ್ಟೇ ಗಾಯ್ಸ್, 80 ರೂಪಾಯಿ ಅಷ್ಟೇ. ನಿನ್ನೆ ಏನಾಯಿತು ಅಂದರೆ, ನನ್ನ ಫ್ರೆಂಡು ಒಬ್ಬ ಬಾ ಮಗ, ಅವನ ಜೊತೆ ಒಂದು ಆರ್ಡ್ರ್ ಹಾಕೋಣ, ಹಿಂಗೆ ಫ್ರೀಯಾಗಿದ್ದೀವಲ್ಲ, ಹಂಗೆ ಕಾಸಾಗುತ್ತೆ ಸ್ವಲ್ಪ ಖರ್ಚಿಗೆ ಅಂದ್ಬಿಟ್ಟು ಆನ್ ಮಾಡ್ಕೊಂಡ ಅವನ ಐಡಿ. ಸೊ ಆನ್ ಮಾಡ್ಕೊಂಡ್ರಿ, ನಾವು ರೆಸ್ಟೋರೆಂಟ್ಗೆ ಹೋದ್ರಿ. ರೆಸ್ಟೋರೆಂಟಲ್ಲಿ ಲಾಸ್ಟ್ 4 ನಂಬರ್ ತಾನೇ ಹೇಳೋದು. ಸೊ ನಾವು ಲಾಸ್ಟ್ 4 ನಂಬರ್ ಹೇಳಿದ್ರಿ, ಅವ್ನು ರೆಸ್ಟೋರೆಂಟ್ ಅವನು ಕೊಟ್ಟ. ನಾವು ತೊಗೊಂಡಾದ್ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಯಾವ ಸ್ಪಾಟ್ ಇತ್ತು ಅಪಾರ್ಟ್ಮೆಂಟ್ ಹತ್ಬಿಟ್ಟು ಕೊಟ್ರಿ. ಅವನು ಈ ಆರ್ಡ್ರು ನಮ್ಮದಲ್ಲ ಹಂಗೆ ಹಿಂಗೆ ಅಂತ. ಸೊ ನಾವು ಫುಲ್ಲು ಅಂದರೆ ಆರ್ಡರ್ ಐ ಡಿ ಫುಲ್ ಚೆಕ್ ಮಾಡಿದ್ರೆ ಲಾಸ್ಟಲ್ಲಿ ಒಂದು ನಂಬರ್ ಚೇಂಜ್ ಆಗೈತೆ. ಅಂದರೆ 3 ಇರೋ ಜಾಗದಲ್ಲಿ 8 ಇರಬೇಕಾಗಿತ್ತು, ಆ ನಂಬರ್ ಚೇಂಜ್ ಆಗಿದೆ. ಅಲ್ಲಿ ರೆಸ್ಟೋರೆಂಟಲ್ಲಿ ಹೋದರೆ ಅವರು ಈ ಆರ್ಡ್ರ್ ಇಲ್ಲ ಬಂದಿಲ್ಲ ಅಂತವ್ರೆ. ಅಂದರೆ ರೆಸ್ಟೋರೆಂಟಲ್ಲಿ ಇರ್ತಾನಲ್ಲ ಅವನು, ಕೊಡ್ತಾ ಇದ್ನಲ್ಲ ನಮ್ಗೆ ಆರ್ಡ್ರನ್ನ, ನಮ್ಮ ಆರ್ಡ್ರನ್ನ ಬೇರೆಯವ್ನಿಗೆ ಯಾರೋ ಕೊಟ್ಬಿಟ್ಟವನೆ, ಬೇರೆಯವ್ನು ಯಾರೋ ಆರ್ಡ್ರನ್ನ ನಮಗೆ ಕೊಟ್ಬಿಟ್ಟವನೆ. ಈ ಅಪ್ಪ ತೊಗೊಂಡಿಲ್ಲ, ಓಕೆನಾ, ಆರ್ಡ್ರನ್ನ ಈಸ್ಕೊಳ್ಳಿಲ್ಲ. ನಾವು ಅಲ್ಲಿಗೆ ಹೋದರೆ ನಮಗೆ ಫೈನ್ ಹಾಕ್ಬಿಟ್ರು. ಅಂದರೆ ಇವ್ರು ರ್ಯಾಪಿಡೋದವರು ಫೈನ್ ಹಾಕ್ಬಿಟ್ರು, -500.
ಹೇಳ್ತಾ ಇದ್ದೀವಿ ಅಂದರೆ ರೆಸ್ಟೋರೆಂಟ್ ಅವ್ರದ್ದು ತಪ್ಪಿರೋದು. ಅಂದರೆ ನಂಬರು ಅವ್ರಿಗೂ ಗೊತ್ತಾಗಲಿಲ್ಲ. ಸಡನ್ನಾಗಿ 4 ನಂಬರು ಒಂದೇ ಥರ ಇತ್ತು ಲಾಸ್ಟಲ್ಲಿ. ನಾವು ಅರ್ಜೆಂಟಲ್ಲಿ ಎತ್ಕೊ ಬಂದ್ಬಿಟ್ರಿ. ಯಾವುದೋ ಅಮ್ಮ ಬರೀ 210 ರೂಪಾಯಿ ಆರ್ಡ್ರು. ಚಪಾತಿ ಪಲ್ಯ ಒಂದು ಚೂರು ಚೆನ್ನಾಗಿಲ್ಲ ಅಂಥ ಚಪಾತಿಗೆ ಚಪಾತಿ ಆರ್ಡ್ರ್ ಮಾಡಿದ್ಲು. ಅವಳಿಗೆ ಹೋಗಿದ್ದು ಆರ್ಡ್ರ್ ಯಾವ್ದು ಗೊತ್ತಾ? ಬಿರಿಯಾನಿ. ನಮಗೆ -500 ರೂಪಾಯಿ ಅಷ್ಟೇ.